ಲಿಂಗ ಸಂವೇದನೆಯನ್ನ ಮರೆತ್ರ ಈ ನ್ಯಾಯಾಧೀಶರು. ನ್ಯಾಯಾಧೀಶರು ಲಿಂಗ ಸಂವೇದನೆ ಕಲಿಯಬೇಕಾದ ತುರ್ತಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. 2004ರಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನ ಅತ್ಯಾಚಾರಕ್ಕೆ ಯತ್ನ ಪ್ರಕರಣ ಅಂತ ಛತ್ತೀಸ್ಗಢ ಹೈಕೋರ್ಟ್ ಬದಲಾಯಿಸಿದೆ. ಸಂತ್ರಸ್ತೆಯ ಕನ್ಯಾಪೊರೆ ಹರಿಯದಿರುವುದು, ಆಕೆಯ ಜನನಾಂಗದ ಒಳಗಲ್ಲದೆ ಹೊರಗೆ ವೀರ್ಯ ಸ್ಖಲನ ಮಾಡುವುದು ಅತ್ಯಾಚಾರಕ್ಕೆ ಯತ್ನಿಸಿದ ಪ್ರಕರಣವೇ ಹೊರತು ನಿಜವಾದ ಅತ್ಯಾಚಾರ ಅಲ್ಲ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ನರೇಂದ್ರ ಕುಮಾರ್ ವ್ಯಾಸ ಅವರ ಪೀಠ ತೀರ್ಪನ್ನ ನೀಡಿದೆ. ಅಪರಾಧಿಗೆ ಅತ್ಯಾಚಾರ ಪ್ರಕರಣದಲ್ಲಿ ವಿಧಿಸಲಾಗಿದ್ದ 7 ವರ್ಷಗಳ ಶಿಕ್ಷೆಯನ್ನ ಅತ್ಯಾಚಾರಕ್ಕೆ ಯತ್ನ ಅಂತ ಹೇಳಿ ಶಿಕ್ಷೆಯನ್ನ 3.5 ವರ್ಷಕ್ಕೆ ಕಡಿತಗೊಳಿಸಿದೆ. ಒಳನುಗ್ಗುವಿಕೆಯನ್ನ ಕಾರಣವಾಗಿಟ್ಟುಕೊಂಡು ಅತ್ಯಾಚಾರ ಮತ್ತು ಅಪರಾಧದ ವ್ಯಾಖ್ಯಾನವನ್ನೇ ಬದಲಿಸಿದ ಈ ತೀರ್ಪು ಭಾರತದ ನ್ಯಾಯಶಾಸ್ತ್ರವನ್ನ ಅಕ್ಷರಶಃ ಆಘಾತಗೊಳಿಸಿದೆ. ಹಲವು ದಶಕಗಳಿಂದ ಅತ್ಯಾಚಾರ ಪ್ರಕರಣಗಳಲ್ಲಿ ನಿಧಾನಗತಿ ಮತ್ತು ಕಷ್ಟದಿಂದ ಸಾಧಿಸಿದ್ದ ನ್ಯಾಯದ ಹಾದಿಯ ಪ್ರಗತಿಗೆ ಹಿನ್ನಡೆಯನ್ನ ಉಂಟು ಮಾಡಿದೆ. ಈ ಹಿಂದೆ ಇದ್ದ ಮತ್ತು ಈಗ BNSಗೆ ಬದಲಾದ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 375 ಅಡಿಯಲ್ಲಿ ಅತ್ಯಾಚಾರದ ವ್ಯಾಖ್ಯಾನವನ್ನ ಛತ್ತೀಸ್ಗಢ ಹೈಕೋರ್ಟ್ ತೀರ್ಪು ಮತ್ತೆ ಸಂಕುಚಿತಗೊಳಿಸಿದೆ. ಈ ಸೆಕ್ಷನ್ಗೆ 2013ರಲ್ಲಿ ತರಲಾದ ತಿದ್ದುಪಡಿಗಳಿಗೂ ಮೊದಲು ಇದ್ದ ಕಾನೂನನ್ನ ಹೈಕೋರ್ಟ್ ಅನ್ವಯಿಸಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 2012ರ ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದ ಭಯಾನಕ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಕೃತ್ಯ ಮತ್ತು ವಿಕೃತಿಯನ್ನ ಮೆರೆದಿದ್ದ ಕಾಮ ಪಿಪಾಸುಗಳ ವಿರುದ್ಧ ದೇಶದಾದ್ಯಂತ ಭುಗಿಲೆದ್ದ ಪ್ರತಿಭಟನೆಗಳ ನಂತರ ನ್ಯಾಯಮೂರ್ತಿ JS ವರ್ಮಾ ಸಮಿತಿ ಅತ್ಯಾಚಾರದ ವ್ಯಾಖ್ಯಾನವನ್ನ ಮರುರೂಪಿಸುವುದಕ್ಕೆ ಶಿಫಾರಸನ್ನ ಮಾಡಿತ್ತು. ಆ ಶಿಫಾರಸುಗಳ ಆಧಾರದ ಮೇಲೆ ಸಾರ್ವಜನಿಕ ಮತ್ತು ಕಾನೂನು ತಿಳುವಳಿಕೆಯನ್ನ ಮರುರೂಪಿಸಲಾಯಿತು. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2013ರ ಅಡಿಯಲ್ಲಿ ಮಹಿಳೆಯ ಜನನಾಂಗಕ್ಕೆ ಶಿಶ್ನವಲ್ಲದೆ ಬೇರೆ ಯಾವುದೇ ವಸ್ತು ಅಥವಾ ಬೆರಳು ಸೇರಿದಂತೆ ದೇಹದ ಅಂಗಗಳನ್ನು ಬಲವಂತವಾಗಿ ಹಾಕೋದು ಕೂಡ ಅತ್ಯಾಚಾರನೇ ಆಗಿದೆ. ಮಹಿಳೆ ದೈಹಿಕವಾಗಿ ಪ್ರತಿರೋಧವನ್ನ ತೋರ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸಮ್ಮತಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಈ ವ್ಯಾಖ್ಯಾನಗಳನ್ನ ಕಡೆಗಣಿಸಿರೋ ಅಥವಾ ಮರೆತಿರೋ ಛತ್ತೀಸ್ಗಢ ಹೈಕೋರ್ಟ್ ಹಳತಾದ ವ್ಯಾಖ್ಯಾನಗಳನ್ನೇ ಉಲ್ಲೇಖ ಮಾಡಿ ಕೃತ್ಯದಲ್ಲಿ ಕುತರ್ಕ ಹುಡುಕಿ ಪ್ರಕರಣವನ್ನ ತಲೆಕೆಳಗಾಗಿ ವ್ಯಾಖ್ಯಾನ ಮಾಡಿದೆ. ಈ ತರ್ಕ ನ್ಯಾಯಾಧೀಶರಲ್ಲಿರೋ ಲಿಂಗ ಸೂಕ್ಷ್ಮತೆ ಮತ್ತು ಲಿಂಗಾಧಾರಿತ ದೌರ್ಜನ್ಯಗಳ ವಿಚಾರದಲ್ಲಿನ ಸಂವೇದನೆಯ ಕೊರತೆಯನ್ನು ಪ್ರತಿಬಿಂಬಿಸುತ್ತೆ. ನ್ಯಾಯಾಧೀಶರು ಇಂತಹ ಅಸೂಕ್ಷ್ಮತೆಯಿಂದ ತೀರ್ಪನ್ನ ನೀಡಿರೋದು ಇದೇ ಮೊದಲೇನೂ ಅಲ್ಲ. ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ ಕೂಡ ಮಹಿಳೆಯರ ಸ್ತನಗಳನ್ನ ಹಿಡಿಯೋದು ಮತ್ತು ಪೈಜಾಮದ ಲಾಡಿಯನ್ನ ಎಳೆಯೋದು ಅಥವಾ ಬಿಚ್ಚೋದು ಅತ್ಯಾಚಾರಕ್ಕೆ ಯತ್ನ ಅಲ್ಲ ಅಂತ ಅವಿವೇಕದ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪನ್ನ ಅತ್ಯಂತ ಆಘಾತಕಾರಿ ಅಂತ ಬಣ್ಣಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ರದ್ದುಗೊಳಿಸಿತ್ತು. ಇನ್ನು ಇದೇ ಅಲಹಾಬಾದ್ ಹೈಕೋರ್ಟ್ 2025ರ ಏಪ್ರಿಲ್ನಲ್ಲಿ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನೇ ದೂಷಿಸಿತು. ಸಂತ್ರಸ್ತೆ MA ವಿದ್ಯಾರ್ಥಿನಿ ಆಗಿರೋದ್ರಿಂದ ಆಕೆ ತನ್ನ FIRನಲ್ಲಿ ಹೇಳಿರೋ ಕ್ರಿಯೆಯ ನೈತಿಕತೆ ಮತ್ತು ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮರ್ಥಳಾಗಿದ್ಲು. ಆಕೆ ಮಾಡ್ತಾ ಇರೋ ಆರೋಪವನ್ನ ಸತ್ಯ ಅಂತ ಒಪ್ಕೊಂಡ್ರೂ ಸಹ ಆಕೆ ತಾನೇ ತೊಂದರೆಗೆ ಆಹ್ವಾನವನ್ನ ನೀಡಿದಾಳೆ. ಹಾಗಾಗಿ ಆಕೆಯೇ ಪ್ರಕರಣದ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಅಸೂಕ್ಷ್ಮತೆಯನ್ನ ಮೆರಿತು. ಇದನ್ನು ಸುಪ್ರೀಂ ಕೋರ್ಟ್ ವಿಕೃತ ಮಾತುಗಳು ಅಂತ ಜರಿತು. 2017ರಲ್ಲಿ ಅತ್ಯಾಚಾರ ಪ್ರಕರಣವೊಂದರಲ್ಲಿ ದೆಹಲಿ ಹೈಕೋರ್ಟ್ ಮಹಿಳೆಯರ ವರ್ತನೆಯಲ್ಲಿ ದುರ್ಬಲತೆ ಇಲ್ಲವೆಂದಿದ್ರೆ ಆಕೆ ಕೃತ್ಯಕ್ಕೆ ಸಮ್ಮತಿಸಿದಾಳೆ ಎಂದರ್ಥ ಅಂತ ಹೇಳ್ತು. ಆರೋಪಿಯನ್ನ ನಿರ್ದೋಷಿ ಅಂತ ಘೋಷಿಸಿತು. ಹಾಗೇನೆ 2021ರಲ್ಲಿ ಪೋಕ್ಸೋ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಬಾಂಬೆ ಹೈಕೋರ್ಟ್
ಮೈಗೆ ಮೈ ಸೋಕ್ತಿದ್ರೆ ಸ್ಕಿನ್ ಟು ಸ್ಕಿನ್ ಅದು ಅಪರಾಧ ಅಲ್ಲ ಅಂತ ತನ್ನ ಕುರುಡುತನವನ್ನ ಪ್ರದರ್ಶನ ಮಾಡಿತು. ಈ ತೀರ್ಪನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ಇನ್ನು ಕೆಲವು ನ್ಯಾಯಾಲಯಗಳು ಅತ್ಯಾಚಾರಿಗಳಿಗೆ ಸಂತ್ರಸ್ತೆಯರ ವರ್ತನೆ, ಉಡುಪು, ಸಮಯಗಳು ಕಾರಣ ಅಂತ ಬಲಿಪಶುಗಳನ್ನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿರೋ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಭಾರತದಲ್ಲಿ ಲಿಂಗ ನ್ಯಾಯದ ವ್ಯಾಪ್ತಿ ಎಂದಿಗೂ ಕೂಡ ಸಮನಾಗಿರಲಿಲ್ಲ. ಸಂತ್ರಸ್ತೆಯರನ್ನ ಪೊಲೀಸರು, ನ್ಯಾಯವಾದಿಗಳು ಹಾಗೂ ನ್ಯಾಯಮೂರ್ತಿಗಳು ನೋಡೋ, ಪರಿಶೀಲಿಸೋ, ವಿಚಾರಿಸೋ ರೀತಿನೇ ಹಲವು ಸಂದರ್ಭಗಳಲ್ಲಿ ಆಘಾತಕಾರಿಯಾಗಿರುತ್ತೆ. ಹಲವು ಸಂದರ್ಭಗಳಲ್ಲಿ ಸಂತ್ರಸ್ತೆಯರನ್ನೇ ನೈತಿಕತೆಯ ತೀರ್ಪಿಗೆ ಗುರಿಯಾಗಿಸೋದಕ್ಕೆ ಇಂತಹ ಪ್ರಕರಣಗಳಲ್ಲಿ ಕೂದಲು ಸೀಳೋ ತಾಂತ್ರಿಕತೆಗೆ ಅಂಟಿಕೊಳ್ಳೋದು ಇದೆ. ಇದೆಲ್ಲವೂ ಮೊಂಡುತನದಿಂದ ಬೆಳೆದು ಬಂದಿರೋ ಪಿತೃ ಪ್ರಧಾನ ವ್ಯವಸ್ಥೆಯ ಬಳುವಳಿಗಳು. ಹಾಗಾಗಿನೇ ಲೈಂಗಿಕ ಹಿಂಸಾಚಾರ ಅನೇಕ ಮುಖಗಳನ್ನು ಧರಿಸಿ ಸಮಾಜದೊಳಗೆ ರಾಜ್ಯಾರೋಷವಾಗಿ ಮೆರೆದಿದೆ. ಅತ್ಯಾಚಾರ ಕೃತ್ಯಗಳ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಕಳೆದ 5-6 ವರ್ಷಗಳಲ್ಲಿ ಪ್ರತಿ ವರ್ಷನೂ 30,000ಕ್ಕಿಂತ ಹೆಚ್ಚು ಅತ್ಯಾಚಾರ ಮತ್ತು 4 ಲಕ್ಷಕ್ಕಿಂತ ಹೆಚ್ಚು ಮಹಿಳಾ ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿದೆ. ಆದರೆ ದಂಡನೆಯ ಪ್ರಮಾಣ ಎಷ್ಟಿದೆ ಗೊತ್ತಾ? 27%ಗಿಂತ ಕಡಿಮೆ ಇದೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಾ ಇರುವಾಗ ಅವುಗಳನ್ನು ತಡೆಯೋದಕ್ಕೆ ಮತ್ತು ಸಂತ್ರಸ್ತೆಯರಿಗೆ ನ್ಯಾಯವನ್ನು ಒದಗಿಸಬೇಕಂದ್ರೆ ನ್ಯಾಯದಾನ ಮಾಡೋ ಸ್ಥಾನದಲ್ಲಿರೋರಲ್ಲಿ ಲಿಂಗ ಸಂವೇದನೆ ಮತ್ತು ಸೂಕ್ಷ್ಮತೆ ಬೆಳೆಸ್ಕೊಳ್ಳೋದು ಅತ್ಯಂತ ಮಹತ್ವದ ಅಂಶ. ನ್ಯಾಯದ ಬದ್ಧತೆ ತಾಂತ್ರಿಕ ನಿಷ್ಠೆಯ ಮೇಲೆ ಮಾತ್ರ ನಿಂತಿಲ್ಲ, ಬದಲಾಗಿ ಅದರ ಎಲ್ಲ ಸಂಕೀರ್ಣತೆಯನ್ನು ಗುರುತಿಸೋ ಇಚ್ಛಾಶಕ್ತಿಯ ಮೇಲೆ ಇದೆ. ಇದು ಕೇವಲ ಕಾನೂನು ಜ್ಞಾನದ ಮೇಲೆ ಅಲ್ಲ, ಮಾನವೀಯತೆ, ಸಮಾನತೆ ಹಾಗೂ ಸಂತ್ರಸ್ತೆಯರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಕೂಡ ಅವಲಂಬಿಸಿದೆ. ನ್ಯಾಯಾಧೀಶರು ಕೇವಲ ಕಾನೂನು ಅನ್ವಯಿಸೋರಲ್ಲ, ನ್ಯಾಯ ನೀಡಿಕೆಯ ಪ್ರತಿರೂಪಗಳು ಕೂಡ ಅವರಾಗಿದ್ದಾರೆ. ಲಿಂಗ ಸಂವೇದನೆ ಮತ್ತು ಸೂಕ್ಷ್ಮತೆ ಇಲ್ಲದಿದ್ದರೆ ನ್ಯಾಯ ಅಪೂರ್ಣ ಆಗುತ್ತೆ. ನ್ಯಾಯಾಧೀಶರಲ್ಲಿ ಲಿಂಗ ಸೂಕ್ಷ್ಮತೆಯನ್ನು ಬೆಳೆಸೋದಕ್ಕೆ ಸುಪ್ರೀಂ ಕೋರ್ಟ್ ನಾನಾ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ. ಪ್ರತಿ ತೀರ್ಪಿನಲ್ಲಿ ಸಂವೇದನೆ, ಸೂಕ್ಷ್ಮತೆ, ಕರುಣೆ ಹಾಗೂ ಸಮಾನತೆಯ ಮನೋಭಾವ ಪ್ರತಿಬಿಂಬಿತವಾದರೆ ಮಾತ್ರ ನಿಜವಾದ ನ್ಯಾಯ ಸಾಧ್ಯ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.